ದ್ರೌಪದಿಯ ಶರೀರದಲ್ಲಿ 5 ಸ್ತ್ರೀಗಳ ವಾಸವಿತ್ತು. ಒಂದು ದೇಹದಲ್ಲಿ ಒಂದೇ ಜೀವ ಇರಬೇಕು ಅಂತ ಯಾವುದೇ ನಿಯಮ ಇಲ್ಲ. ಒಂದು ಪುರುಷ ಅಥವಾ ಸ್ತ್ರೀ ದೇಹದಲ್ಲಿ ಒಂದಕ್ಕಿಂತ ಅಧಿಕ ಜೀವಗಳ ವಾಸವಿರಬಹುದು. ಈ ದ್ರೌಪದಿಯ ಕಥೆ ಏನಂದ್ರೆ 5 ದೇವತೆಗಳು ಅಂದ್ರೆ ಒಬ್ರು ಉಮಾಪಾರ್ವತಿ ದೇವಿ, ಇಂದ್ರದೇವನ ಪತ್ನಿ ಶಚಿ ದೇವಿ, ಯಮದೇವನ ಪತ್ನಿ ಶ್ಯಾಮಲ ಮತ್ತೆ ಭಾರತಿ, ಇವರೆಲ್ಲರಿಗೂ ಒಂದು ಶಾಪ ತಗಲಿತ್ತು. ಈ 4 ದೇವತೆಗಳು ಸರಸ್ವತಿಯ ದೇವಿಯ ಹತ್ತಿರ ಬಂದು ತಮ್ಮ ಶಾಪ ವಿಮೋಚನೆಗೆ ಕೇಳಿಕೊಳ್ಳುತ್ತಾರೆ. ನಂತರ ಸರಸ್ವತಿ ಶಾಪ ವಿಮೋಚನೆಗಾಗಿ ಒಂದು ಉಪಾಯ ಹೇಳುತ್ತಾರೆ. ನಾವೆಲ್ಲರೂ ಒಂದೇ ದೇಹದಲ್ಲಿ ಇದ್ದು ನಿಮಗೆ ರಕ್ಷಣೆ ಕೊಡುತ್ತೇನೆ ಎಂದು. ಮತ್ತೆ ಈ 5 ಪಾಂಡವರು ಕೂಡ 5 ದೇವರ ಅವತಾರಗಳು. ಯುಧಿಷ್ಠಿರ ಹೇಮರಾಜನ ಅವತಾರ, ಭೀಮಸೇನ ವಾಯುವಿನ ಅವತಾರ, ಮತ್ತೆ ಅರ್ಜುನ ಇಂದ್ರನ ಅವತಾರ, ಹಾಗೆ ನಕುಲ ಸಹದೇವರು ಅಶ್ವಿನಿ ದೇವತೆಯ ಅವತಾರ. ಇದಕ್ಕಾಗಿ ದ್ರೌಪದಿಯ ದೇಹದಲ್ಲಿ ಒಂದು ಸ್ತ್ರೀಯ ಬದಲು 5 ಸ್ತ್ರೀಗಳ ವಾಸವಿತ್ತು. ಹೀಗೆ ನಮಗ್ ತಿಳಿಯುತ್ತೆ ಒಬ್ಬ ಸ್ತ್ರೀಯರ ಜೊತೆ 5 ಪುರುಷರ ವಿವಾಹ ಆಗಿಲ್ಲ ಅಂತ. ಬದಲಾಗಿ ದ್ರೌಪದಿಯಲ್ಲಿರುವ 5 ಸ್ತ್ರೀಯರ ಜೊತೆ ಈ 5 ಪುರುಷರ ವಿವಾಹವಾಗಿತ್ತು ಅಂತ.